ಮಾನ್ವಿ ಜನರೇ ಹುಷಾರು, ಯಾಕಂದ್ರೆ ಕಳ್ಳರು ಲಗ್ಗೆ ಇಟ್ಟಿದ್ದಾರೆ. ಹುಷಾರು. ನಿಮ್ಮ ಮನೆಗೆ ಬೀಗ ಹಾಕಿದ್ರೆ ಸಾಕು, ಕಳ್ಳರು ಬಂದು ನಿಮ್ಮ ಮನೆ ದೋಚ್ತಾರೆ. ಹುಷಾರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿರುವ ಬಸವರಾಜು ಅವರ ವಸತಿ ಗೃಹದಲ್ಲಿ ಕಳ್ಳರು ಮನೆ ಕೀಲಿ ಹೊಡೆದು 30 ಗ್ರಾಂ ಬಂಗಾರ, 2 ಬೆಳ್ಳಿ ದೀಪ ಸೇರಿದಂತೆ ಹಣ ದೋಚಿದ್ದಾರೆ. ಬಸವರಾಜು ಅವರು ಶುಕ್ರವಾರದಂದು ಬಿಜಾಪುರಕ್ಕೆ ತೆರಳಿ ತಮ್ಮ ಮಗನ ಗ್ರಾಜ್ಯುಯೇಷನ್ ಕಾರ್ಯಕ್ರಮ ಮುಗಿಸಿಕೊಂಡು ಭಾನುವಾರ ಸಂಜೆ ಬಂದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಮಾನ್ವಿ ಪೊಲೀಸ್ ಇಲಾಖೆಯವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ನಿಮ್ಮ ಹೆಸರು? ಬಸವರಾಜ ಸರ್. ಏನು ಕಳ್ಳತನ ಆಗಿದೆ ನಿಮ್ಮ ಮನೆಯಲ್ಲಿ? ಕಳ್ತನ ಆಗ್ಯದ. ಹೌದಾ? ಎಷ್ಟು ಗಂಟೆಗೆ ಆಗಿದೆ ಸರ್? ಅದು ಯಾವಾಗ ಆಗಿದೆ ಗೊತ್ತಿಲ್ಲ ರೀ. ನಾವು ಶುಕ್ರವಾರ ದಿವಸ ಹೋಗಿದ್ದೆವು. ಇವತ್ತು 8 ಗಂಟೆಗೆ ಬಂದೀವಿ. ರವಿವಾರ ಇವತ್ತು ಕಳ್ಳಾಗಿದೆ. ಅಲ್ಲ ಸರ್, ಈಗ ನಿಮ್ಮ ಮನೆಯಲ್ಲಿ ಇದು ಎಷ್ಟನೇ ಬಾರಿ ಕಳ್ಳತನ ಆಗಿರೋದು? ಇದು 2ನೇ ಸಲ ರೀ. 2ನೇ ಸಲ. ಮೊದಲು ಯಾವಾಗ ಆಗಿತ್ತು ಸರ್? ಮೊದಲು 4 ವರ್ಷದಿಂದ ಆಗಿತ್ತು. ಅವಾಗ ಕಂಪ್ಲೇಂಟ್ ಕೊಟ್ಟಿದ್ರೆ? ಇಲ್ಲ ರೀ, PC ಅವ್ರು ಎಲ್ಲರೂ ಬಂದು ನೋಡ್ಕೊಂಡು ಹೋಗಿದ್ರು, ಫೋಟೋ ಗಿಡ ತಗೊಂಡ್ರಿ. ಈಗ ನಿಮ್ಮ ಕಳ್ಳತನ ಆಗಿದ್ದು ಯಾರಾದರೂ ಮಾಹಿತಿ ನೀಡಿದ್ರೋ ಅಥವಾ ನಿಮಗೆ ಮನೆಗೆ ಬಂದಮೇಲೆ ಗೊತ್ತಾಯ್ತಾ? ಮನೆಗೆ ಬಂದಮೇಲೆ ಗೊತ್ತಾಯ್ತು ರೀ, ಬಾಗಿಲ ತಗೊಂಡು ನೋಡಿದ ಮೇಲೆ. ಹಾಂ. ಈಗ ನಿಮ್ಮ ಮನೇಲಿ ಏನೇನು ಕಳ್ಳತನ ಆಗಿದೆ? ಒಂದು 3 ತೊಲೆ ಬಂಗಾರ ರೀ, ಒಂದು 4-5 ಸಾವಿರ ರೂಪಾಯಿ, ಒಂದು ಹಳೇದೊಂದು ಮೊಬೈಲ್ ರೀ, 2 ದೇವ್ರ ಮುಂದೆ ದೀಪ ಹಚ್ಚು ಇದು ಬರ್ತಾವ್ರಿ, ಬೆಳ್ಳಿಯವ್ರು 2. ಈಗ ಯಾರ ಮೇಲೆ ಅನುಮಾನ ಇದೆ ಸರ್? ಅನುಮಾನ ಏನು ಗೊತ್ತಾಗುತ್ತೆ ರೀ. ಅಲ್ಲ ಸರ್, ಈಗ ಮಾನವಿಯಲ್ಲಿ ಕಳ್ಳತನ ಆಗ್ತಾ ಇದೆ. ಈಗ ನಿಮ್ಮ ಮನೆ ಪಕ್ಕದಲ್ಲಿ ಕೂಡ ಒಂದು ಕಳ್ಳತನ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ. 2 ಆಗ್ಯಾವ. ಅದು ಆಗಿದೆ, ಇದು ಆಗಿದೆ. ಅದು ಆಗಿದೆ. ಈಗ ಪ್ರತಿ ಬಾರಿ ಆಗ್ತಾ ಇದ್ದಾನ ಅಥವಾ 2 ಸಲ 2 ಆಗಿದ್ರಿ? ಹಾಂ, ಈ ಸಲನೂ 2 ಆಗ್ಯಾವ. 2 ಆಗಿದಾವ. ಈಗ ನೀವು ಅಷ್ಟೊಂದು ವಸ್ತು ಅಂತ ಹೋಗಿದ್ರಿ, ಯಾರ ಮೇಲೆ ಅನುಮಾನ ಇದೆನಾ? ಅನುಮಾನ ಇಲ್ಲ ರೀ. ಅನುಮಾನ ಇಲ್ಲ. ಈಗ ಪೊಲೀಸ್ ಇಲಾಖೆ ದೂರು ಕೊಟ್ಟಿದ್ರೆ? ಅಲ್ಲ, ಮೊದಲು ಹೇಳಿದ್ದಾರೆ ಅವಾಗ ಈಗ ಕೊಡ್ಬೇಕು ರೀ ದೂರು. ದೂರು ಕೊಡ್ಬೇಕಾ? 3 ತೊಲೆ ಬಂಗಾರ ರೀ, 5 ಸಾವಿರ ರೂಪಾಯಿ, ದೇವ್ರದ್ದು 2 ಸಮಯ, 3 ಇದ್ರ ಬೆಳ್ಳಿ ದೀಪಗಳು. ಸ್ವಲ್ಪ ದುಡ್ಡಿದ್ದು ಬಂಗಾರ ಒಂದು ಹೋಗಿದ್ರಿ, ಎಲ್ಲ ಕಿತ್ತಾಡ್ಯಾರ. ಸಾಮಾನ್ಯ ಚಾವಿ ಅದಾವ, ಕಾರ್ ಚಾವಿ ಅದು ತೊಗೊಂಡು ಹೋಗ್ಯಾರ್ರಿ. ಅಲ್ಲಿ ಫೈಲ್ ಗೀಲ್ ಎಲ್ಲ ಕಿತ್ತಾಡ್ಯಾರ. ಅರ್ಬಿ ಒಯ್ದಿಲ್ಲ, ಆದ್ರೆ ನಾನು ಡಾಕ್ಯುಮೆಂಟ್ಸ್ ನೋಡಿದೆ, ಅವು ಕಿತ್ತಾಡ್ಯಾರ. ಆದ್ರೆ ನಾನು ನೋಡಿದ್ರೆ ಗೊತ್ತು, ಪಾಸ್ಬುಕ್ ಅದು ಎಲ್ಲ ಕಾಣವಲ್ರಿ. ಅಲ್ಲಿ ಇಟ್ಟಿದ್ದೀವಿ ಅಲ್ಮಾರಿ ಮೇಲೆ ಎಲ್ಲ ಪಾಸ್ಬುಕ್ ಇಲ್ಲ. ಇಲ್ಲಿ ಬಿದ್ದಾವ, ನಾವು ಹುಡ್ಕ್ಯಾಡಿದ್ರೆ ಗೊತ್ತಾಗ್ತದ. ಅದು ಒಳಗೊಂದು ಲಾಕ್ ಅದ್ರಿ, ಅದನ್ನ ತೊಗೊಂಡಾರ್ರಿ, ಅದನ್ನು ಲಾಕ್ ಹೊಡೆದಾರ್ರಿ ಒಳಗೆ. ಅಲ್ಲಿ ಇಟ್ಟು ರೀ ದೀಪ ಅದೆಲ್ಲ ಬಂಗಾರದು. ನಾನು ಕೈ ಹಾಕಿದೆ ರೀ, ಈಗ ಸ್ವಲ್ಪ ಅಲ್ಲೇ ಇಟ್ಟಿದ್ನೆಲ್ಲ ಅದನ್ನ ನೋಡ್ಬೇಕಾದ ಕೈ ಹಾಕಿದೆ ರೀ. ಅಲ್ಲಿ ಏನಿಲ್ಲ. ಇದು 2ನೇ ಸಲ ರೀ ಸರ್. ಇದು ಆಗಿದ್ದು ಮೊದಲೇ ಹೋಗಿ ಮಾಡಿದ್ರು? ಮೊದ್ಲು ಈಗ 2-3 ವರ್ಷದಿಂದ ಮಾಡಿದ್. 4 ವರ್ಷ ಆಯ್ತನ್ರಿ. ಅವಾಗೊಮ್ಮೆ ಹಿಂಗೆ ಅವ್ರು ಇದ್ದಿಲ್ಲ, ನಾವು ಇದ್ದಿಲ್ಲ, ಅವಾಗೂ ಮಾಡಿದ್ರಿ. ಇದು 2ನೇ ಸಲ ರೀ ಇದು ಮಾಡೋದು. ಅವಾಗೂ 4-5 ಸಾವಿರ ರೂಪಾಯಿ ಹೋಗಿದ್ದು ಬಂಗಾರ ಹೋಗಿತ್ತು. ಅವಾಗೂ ಬೆಳ್ಳಿ ದೇವ್ರ ಮೂರ್ತಿ ಅದು ಒಯ್ದಿದ್ರಿ. ಅವಾಗ ಗಣಪತಿ ಬಸವಣ್ಣನ ಮೂರ್ತಿ ಒಯ್ದಿದ್ರು. ಎಲ್ಲ ಕಿತ್ತಾಡ್ಯಾರ ನೋಡ್ರಿ. ನಾವು ಬಂದು ನಿನ್ನೆ ಸಾಯಂಕಾಲ ಗ್ರಾಜ್ಯುಯೇಷನ್ ಮುಗೀತು, ಬೆಳಗ್ಗೆ ಬಿಟ್ಟಿವಿ. ಇಲ್ಲಿ ಬಂದು ಮುಟ್ಟಾದ್ರೆ ಲಾಕನ ಹಾಕ್ಬಿಟ್ರ, ಚಾವಿ ಒಂದು ಇಲ್ಲ ರೀ ಅದ್ರದ್ದು. ತಗೊಂಡು ಹೋಗ್ಯಾರ, ಎಲ್ಲಿ ಹೋಗ್ಯಾರ ಗೊತ್ತಿಲ್ಲ. ಬಾಗಲ ಇದು ಹೋಗಿದ್ರಿ ನಾವು. ಹೊಡೆದಾರಿ, ಕೀಳಿ ಹೊಡೆದಾರಿ, ಮರ್ದಾರಿ. 3 ತೊಲೆ ಬಂಗಾರ ರೀ, 2 ದೇವರು ಇದು ರೀ, ಪಡ ಇದು ಬರ್ತಾವ್ರಿ ಸಮಯ, ಬೆಳ್ಳಿ 2 ರೂಪಾಯಿ. ಇಲ್ಲಿ ಆಕಾಶ ಮೇಲೆ ಹಾಗೆ ಸತ್ಯ ಕುಡ್ಕೋತ್ ಕೊಡ್ತಾರ್ರಿ. ನಾವು ಎಷ್ಟು ಸಲ ಕಂಪ್ಲೇಂಟ್ ಮಾಡೀವಿ, ಏನೂ ಮಾಡಿಲ್ಲ. ಮಾಡಿದ್ದೀರಿ ನಿಮ್ಮ ಕಂಪ್ಲೇಂಟ್? ಏನು ತಿರುಗಾಡಿ ಬಳಸಿ ಬಿಟ್ಟಿರಿ, ಅವ್ರಿಗೇನು ಹೋಗಿದ್ದಿಲ್ಲ. ಏನು ಮಾಡಲ್ಲ, ಏನು ಮಾಡಲ್ಲ. ಸಣ್ಣ ಇಟ್ಟಿರೋ ಸರ್. ನಮಸ್ತೆ ಸರ್. ಸರ್, ಶಾಸಕ ಭವನದಿಂದ ಯುವ ದೇವರು ಸರ್ ಕ್ವಾರ್ಟರ್ ಸರ್, ಅಲ್ಲಿ ಮನೆ ಕಳ್ತನ ಆಯ್ತು ಸರ್ ಅಂತ ಸರ್. 3 ತೊಲೆ ಬಂಗಾರ ಸರ್. ನಾವು ಅಲ್ಲಿ ಕೂಡೋ ಸಲ 2 ಸಲ ಕಂಪ್ಲೇಂಟ್ ಮಾಡೀವ್ರಿ. ಹೆಸರು? ಬೋರಮ್ಮ. ಬೋರಮ್ಮ. ಏನು ಮೇಡಮ್ ಸಮಸ್ಯೆ ಏನಾಯ್ತು? ನಾವು ಊರಿಗೆ ಹೋಗಿದ್ದೀವ್ರಿ, ನಮ್ಮ ಮಗಂದು ಗ್ರಾಜ್ಯುಯೇಷನ್ MBBS ಅದ್ರಿ. ಹೋಗಿವಿ. ಹೋದಾಗ ಮನೆ ಕಳ್ದ. ಯಾವಾಗ ಹೋಗಿದ್ರಿ ಮೇಡಮ್? ನಾವು ಶುಕ್ರವಾರ ಮಧ್ಯಾಹ್ನದಿಂದ ಹೋಗಿದ್ದೀವ್ರಿ. ಶುಕ್ರವಾರ ಮಧ್ಯಾಹ್ನದಿಂದ ಹೋಗಿರಿ. ನೀವು ಯಾವಾಗ ಬಂದ್ರಿ? ಸಂಡೇ ಬಂದೀವ್ರಿ ಸರ್, ಸಾಯಂಕಾಲ 8 ಗಂಟೆಗೆ. ಸಾಯಂಕಾಲ 8 ಗಂಟೆಗೆ ಬಂದ್ರೆ? ಈಗ ನೀವು ಬಂದ್ರಿ ಮೇಡಮ್, ಏನು ವ್ಯವಸ್ಥೆ ಆಯ್ತು ಇಲ್ಲಿ? ಬರೋದ್ರಾಗ ಎಲ್ಲ ಚಾವಿ ಮುರಿದಾರ್ರಿ, ಅಲ್ಮಾರಿ ಮುರಿದಾರ, ದುಡ್ಡು ಹೋಗ್ಯಾವ್ರಿ, ಬಂಗಾರ ಹೋಗ್ಯದ, 2 ಬೆಳ್ಳಿ ದೀಪ ಹೋಗ್ಯಾವ.
ಹೋಗ್ಯಾವು ಹಾಂ ಮೇಡಮ್. ಎಲ್ಲ ಮನೆ ತುಂಬ ಸಾಮಾನೆಲ್ಲ ಕಿತ್ತಾಕ್ಯಾರ. ಹಾಂ. ಇದು ಮತ್ತೆ ಒಂದು ಮೊಬೈಲ್ ಒಯ್ದಾರ ರೆಡ್ಮಿ. ಕಳ್ಳರು ಯಾರಂತ ಗೊತ್ತಿದೆ ಮೇಡಮ್? ಗೊತ್ತಿಲ್ಲ ರೀ ನಮ್ಗೆ. ಅಲ್ಲ ಮೇಡಮ್, ಇದು ಎಷ್ಟನೇ ಸಲ ಆಗಿರೋದು? 2ನೇ ಸಲ ರೀ. ಮೊದಲು ಯಾವಾಗ ಆಗಿತ್ತು ಮೇಡಮ್? ಈ 4 ವರ್ಷದಿಂದ ಆಗಿತ್ರಿ. 4 ವರ್ಷ. ಅವಾಗೇನು ಕಂಪ್ಲೇಂಟ್ ಕೊಟ್ಟಿದ್ರೆ? ಹೇಳಿದ್ರತ್ರಿ, ಬಂದು ಪೊಲೀಸರು ನೋಡ್ಕೊಂಡು ಹೋಗ್ಯಾರ್ರಿ. ಹಾಂ. ಆದ್ರೆ ಮತ್ತೆ ಫೋಟೋ ಎಲ್ಲ ತಗೊಂಡ್ ಹೋಗ್ಯಾರ ಮನಿದು. ಹ್ಞೂ. ಅಷ್ಟು ನೋಡಿ ಮಾಡ್ಕೊಂಡು ಹೋಗ್ಯಾರ್ರಿ. ಅದು ಏನು ಆಕ್ಷನ್ ತಗೊಂಡಿಲ್ರಿ. ಅಲ್ಲ ಮೇಡಮ್, ಈಗ ಕಳ್ಳರು ನಿಮ್ಮ ಮನೆಗೆ ಕಳ್ಳತನ ಮಾಡಿದ್ದಾರೆ. ಹಾ ರೀ. ಯಾವ ವಸ್ತು ಹೋಗಿದಾವೆ? ಬಂಗಾರ ಹೋಗ್ಯದ್ರಿ. ಎಷ್ಟು ತೊಲೆ ಮೇಡಮ್? 3 ತೊಲೆ ರೀ. ಹಾಂ ಮೇಡಮ್. 2 ಬೆಳ್ಳಿ ದೀಪ ಹೋಗ್ಯಾವ್ರಿ. ಹಾಂ. ಮತ್ತೆ ದುಡ್ಡು ಹೋಗ್ಯಾವ ಒಂದು 4,000 ರೂಪಾಯಿ ಇದ್ದು ಅನ್ನಷ್ಟು. ಹ್ಞೂ. ಇಷ್ಟು ಹೋಗ್ಯದ್ರಿ. ಮೊಬೈಲ್ ಹೋಗ್ಯದ. ಹಾಂ. ಎಲ್ಲ ಕಿತ್ತಾಡಿ ಹೋಗ್ಯಾರಿ. ಪಾಸ್ಬುಕ್ ಅದು ಎಲ್ಲ ಏನು ಇನ್ನ ಸಿಕ್ಕಿಲ್ಲ, ನೋಡಿಲ್ಲ ನಾವು. ಬಿಟ್ಟಾರ. ಅಲ್ಮಾರಂದ ಎಲ್ಲ ಕಿತ್ತು ಹೋಗಿದಾರ ನೋಡ್ರಿ. ಅಲ್ಲ ಮೇಡಮ್, ಈಗ ಈ ರೀತಿಯಾಗಿ ಕಳ್ಳತನ ಮಾಡಿದ್ದಾರೆ, ಇದು 2ನೇ ಸಲ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ನೇ ಸಲನು ಹಂಗೆ ಮಾಡಿದ್ರಿ, ಎಲ್ಲ ರೂಮಿನ ಚಾವಿ ಮುರಿದಿದ್ರಿ. ಹಾಂ. ಈ ಸಲನು ಹಂಗೆ ಎಲ್ಲ ರೂಮಿನ ಚಾವಿ ಮುರಿದಾರ್ರಿ. ಹ್ಞೂ. ಮುರಿದು ಅವು ಎಲ್ಲಿ ಹೋಗಿದಾರ ಗೊತ್ತಿಲ್ಲ, ಏನಿಲ್ಲ. ಆ ಸಲನು ಬಸವಣ್ಣ ಹೋಗಿದ್ದ, ಬೆಳ್ಳಿದು ಗಣಪತಿ ಹೋಗಿದ್ದ, ದೇವ್ರದ್ದು ಮೂರ್ತಿ. ಹ್ಞೂ. ಮತ್ತೆ ಏನು ಆಕ್ಷನ್ ತಗೊಂಡು ಈಗ ಯಾರ ಮೇಲೆ ಅನುಮಾನ ಇದೆ ಮೇಡಮ್? ಇಲ್ಲ ರೀ, ನಮ್ಗೆ ಗೊತ್ತಿಲ್ಲ. ಯಾರು ಊರಿಗೆ ಹೋಗಿವಲ್ರಿ, ಗೊತ್ತಿಲ್ಲ. ಅದೊಂದೇನಂತಂದ್ರೆ, ಈಗ ಕಳೆದ ಬಾರಿ ಎಷ್ಟು ಹೋಗಿತ್ತು ವಸ್ತುಗಳು? 2 ಹೋಗಿದ್ದು, ಬೆಳ್ಳಿದು ಸಾಮಾನು ಹೋಗಿದ್ರು. ಅವಾಗ ಸ್ವಲ್ಪ ದುಡ್ಡು ಹೋಗಿತ್ತು, ಹಾಂ. ಬಂಗಾರ ಹೋಗಿತ್ತು ಅಂತಲ್ಲಿ. ಈಗ ಪೊಲೀಸರಿಗೆ ಮಾಹಿತಿ ನೀಡಿದರೆ? ವರದಿ ಶಫೀಕ್ ಹುಸೇನ್, ಮಾನವಿ.